ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಬೇಕು, ಒಂದು ಸೀಟ್ ಬೇಕು ಅಂದ್ಬಿಟ್ಟು ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಅಡ್ಮಿಷನ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ಸ್ಟಾರ್ ಮಾರ್ಕ್ ಬಂದಿರೋರಾಗಿರ್ಬೋದು, ಅಥವಾ ಒಂದು ಸೀಟೇ ಸಿಗದೇ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಚೇಂಜ್ ಆಫ್ ಕಾಲೇಜನ್ನು ಬದಲಾವಣೆ ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಅಂದರೆ ಒಂದು ಲಿಸ್ಟಲ್ಲಿ ಹೆಸರು ಬಂದವರು, ಅಡ್ಮಿಷನ್ ಆಗ್ತಿರೋರು, ಅಡ್ಮಿಷನ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿರೋರು ಎಲ್ಲ ವಿದ್ಯಾರ್ಥಿಗಳ ಪೈಕಿ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ನಿಮಗಾಗಿ ಒಂದು ಪ್ರಮುಖವಾದಂತಹ ಎಲ್ಲ ಒಂದು ಇನ್ಫಾರ್ಮೇಷನ್ಗಳನ್ನು, ಪ್ರಮುಖ 7 ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳನ್ನು, ಒಂದು ಸುದ್ದಿಗಳನ್ನು ನಿಮಗಾಗಿ ಹುಡುಕೊಂಡು ತಗೊಂಡ್ಬಂದಿರುವಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಸಹಾಯ ಅಂತೂ ಆಗುತ್ತೆ. ವಿಡಿಯೋ ಸ್ಟಾರ್ ಲೈಕ್ ಅಥವಾ ಡಿಸ್ಲೈಕನ್ನು ನೀವೇ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಅಂತೂ ಶೇರ್ ಅಂತೂ ಮಾಡಿ, ಯಾಕಂದ್ರೆ ಅವ್ರಿಗೆ ಸಹಾಯ ಆಗ್ಬೋದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈಗಲೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಹೇಳಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDFs ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ, ವೀಕ್ಷಣೆ ಮಾಡ್ಬೋದು. ಇನ್ಸ್ಟಾಗ್ರಾಮ್ ನಿಮ್ದರ ಪ್ರಶ್ನೆ, ಡೌಟ್ ಇದೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ, ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಬನ್ನಿ, ಸೊ ಇದನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಸೊ ವೀಕ್ಷಣೆ ಮಾಡಿ ಅಂತ ಇದ್ದೀನಿ ಅಷ್ಟೇ, ಸೊ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಸೊ ಇವಾಗ ಅದು ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ಸೊ ಇಲ್ಲಿ ಇನ್ಫಾರ್ಮೇಷನ್ನ ಬರ್ಕೊಂಡಿದ್ದೀನಿ ನಿಮಗಾಗಿ. ಸೊ ಒಂದೊಂದಾಗಿ ಅಪ್ಡೇಟ್ಸನ್ನು, ಇನ್ಫಾರ್ಮೇಷನ್ನ ತಿಳಿಸ್ತಾ ಹೋಗ್ತೀನಿ, ಸುದ್ದಿಗಳನ್ನು. ಮೊದಲನೇ ಸುದ್ದಿ ಬಂದ್ಬಿಟ್ಟು B.Ed ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಿದೆಲ್ಲ. ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಂದರೆ ಎರಡನೇ ಅರ್ಹತಾ ಪಟ್ಟಿ ಜನವರಿ 1, 2024 ಪ್ರಕಟ ಆಯ್ತಲ್ಲ, ಅದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟು, ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅಂತ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳು ಸುಮಾರು 5,000 ವಿದ್ಯಾರ್ಥಿಗಳ ಹೆಸರನ್ನು ಸೇರಿಸಿದ್ರು. ಆ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನನ್ನು ಮಾಡಿಸ್ಕೊಡಿ ಅಂತ ಜನವರಿ 2ನೇ ತಾರೀಕಿನಿಂದ ಜನವರಿ 6ನೇ ತಾರೀಕು 2024ಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು. ನಾಳೆ ವಿದ್ಯಾರ್ಥಿಗಳಿಗೆ ಜನವರಿ 6, 2024 ಅರ್ಜಿನ ಅಂದರೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅರ್ಹತಾ ಪಟ್ಟಿ 2ನೇ ಲಿಸ್ಟಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕೊನೆ ದಿನಾಂಕ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ. ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿರುವಂಥವ್ರಿಗೆ, ವೆರಿಫಿಕೇಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥವ್ರಿಗೆ ಒಂದನೇ ಸುದ್ದಿ ಐತೆ. ಎರಡನೇ ಸುದ್ದಿ, ಇವಾಗ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಕೊಳ್ಳೋದಕ್ಕೆ, ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ದಿನಾಂಕ ನಿಗದಿ ಮಾಡಿದ್ರು ಇಲಾಖೆ ಕಡೆಯಿಂದನೇ. ಡಿಸೆಂಬರ್ 30ನೇ ತಾರೀಕಿನಿಂದ ಅಂದರೆ 28ನೇ ತಾರೀಕು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡಿದರು. ಡಿಸೆಂಬರ್ 28, 2023 ಆ ಒಂದು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 30ನೇ ತಾರೀಕಿನಿಂದ ಜನವರಿ 3ನೇ ತಾರೀಕು 2024 ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದರು. ವಿದ್ಯಾರ್ಥಿಗಳು ಚಲನನ ಡೌನ್ಲೋಡ್ ಮಾಡಿ ಬ್ಯಾಂಕಲ್ಲಿ ಕಟ್ಟಿ ಅಂತೆಲ್ಲ ವಿದ್ಯಾರ್ಥಿಗಳು ಮಾಹಿತಿನ ಕೊಟ್ಟಿದ್ರು. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು ಚಲನ ಡೌನ್ಲೋಡ್ ಆಗ್ತಿಲ್ಲ ಹಾಗೆ ಅಂತ. ಸೊ ಆ ಡೇಟ್ ಕೂಡ ಮುಗಿದೋಗಿರುವಂಥದ್ದು. ಸೊ ಜನವರಿ 3ನೇ ತಾರೀಕಿನಂದು ಫಸ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿದ್ದು, ಚಲನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಲ್ಲಿ ಹೋಗೋದೇ ಅಮೌಂಟನ್ನು ಕಟ್ಟೋದ್ರ ಮುಖಾಂತರ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಕೊನೆ ದಿನಾಂಕ ಆಗಿದೆ. ಸೊ ಹಾಗಾಗಿ ಆ ಒಂದು ವಿದ್ಯಾರ್ಥಿಗಳಿಗೆ ಇವಾಗ ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಆಗೋದಿಲ್ಲ. ಸೊ ಈ ಒಂದು ಸುದ್ದಿ ಅಂತೂ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಕಾಲೇಜುಗಳಿಗೆ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಅಂದರೆ ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಷನ್ ಎಲ್ಲ ಆಗಿ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಕೂಡ ಚಲನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಲ್ಲಿ ಕಟ್ಟಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಿರುವಂಥವ್ರು ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ಕೊನೆಯ ದಿನಾಂಕ ಜನವರಿ 5, 2024 ಆಗಿರುತ್ತೆ ಅಂತ ಇಲಾಖೆ ಕಡೆಯಿಂದನೇ ಅಧಿಕೃತ ಮಾಹಿತಿನ ಕೊಟ್ಟಿದ್ರು. ಬಟ್ ಏನಂದರೆ ಒಂದು ಕಾಲೇಜ್ ಅಂದರೆ ಅಡ್ಮಿಷನ್ ಸ್ಲಿಪ್ ಏನು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಕೆಲವೊಂದು ಡೇಟನ್ನು ಅಂದರೆ 7ನೇ ತಾರೀಕು 8ನೇ ತಾರೀಕು ಅಂತ ಮೆನ್ಷನ್ ಮಾಡಿದ್ದಾರೆ ನಮಗೆ ಅಂತ ಕೆಲವು ವಿದ್ಯಾರ್ಥಿಗಳು ಹೇಳ್ತಿರಲಿ. ಸೊ ಅದು ಒಂದು ಡಿಪೆಂಡ್ ಆಗ್ಬೋದಾಗಿರುತ್ತೆ ಅಡ್ಮಿಷನ್ ಸ್ಲಿಪ್ ಪ್ರಕಾರ. ಬಟ್ ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ ಜನವರಿ 5, 2024 ಒಳಗಾಗಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಜನವರಿ 5 ಒಳಗಡೆ ಅಡ್ಮಿಷನ್ ಆಗಬೇಕಿತ್ತು ಅಂತ ಇವತ್ತು ಪ್ರಕಾರ ಲಾಸ್ಟ್ ಡೇಟ್ ಇರುವಂಥದ್ದು. ಸೊ ನಂತರದಲ್ಲಿ 4ನೇ ಒಂದು ಸುದ್ದಿಯನ್ನು ನಾವು ತಿಳ್ಕೊಳ್ಳುವಂಥದ್ದು, ಎಲ್ಲ ಕಾಲೇಜುಗಳಲ್ಲಿ ಉಳಿಕೆ ಆಗಿರತಕ್ಕಂಥ ಸೀಟ್ ಮೆಟ್ರಿಕ್ಸ್ ಸೀಟುಗಳನ್ನು ಅಂದರೆ ಸಂಸ್ಥಾವಾರ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ಅಂತ ಅಂದ್ಬಿಟ್ಟು ಅದು ಯಾವಾಗ ಪ್ರಕಟ ಮಾಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಪ್ರಶ್ನೆನ ಕೇಳ್ತಾನೆ ಇದ್ರಿ. ಸೊ ಯಾಕಂದರೆ ಒಂದು ದಿನ ಹತ್ತಿರ ಬಂದಂತೆ ಪ್ರಶ್ನೆಗಳು ಕಡೆ ಹೆಚ್ಚಾಗ್ತಾ ಇರ್ತವೆ. ಸೊ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡೋದು ಜನವರಿ 6, 2024 ಪ್ರಕಟಿಸಲಾಗ್ತದೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ನೀವು ಈ ವಿಡಿಯೋನ ಜನವರಿ 5ನೇ ತಾರೀಕು ನೋಡ್ತಿರೋ, 6ನೇ ತಾರೀಕು ನೋಡ್ತಿರೋ, 8ನೇ ತಾರೀಕು ನೋಡ್ತಿರೋ ಗೊತ್ತಿಲ್ಲ. ಜನವರಿ 6, 2024 ಕಾಲೇಜುಗಳ ಸೀಟುಗಳಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ಅಂತ ಸೀಟ್ ಮೆಟ್ರಿಕ್ಸನ್ನು ಪ್ರಕಟಿಸ್ತೇವೆ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ಕೊಟ್ಟಿರುವಂಥದ್ದು, ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ, ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ. ನಂತರದಲ್ಲಿ 5ನೇ ಒಂದು ಸುದ್ದಿನ ಅಂತ ತಿಳ್ಕೊಡಿದರೆ ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ವಿದ್ಯಾರ್ಥಿಗಳು, ಸೊ ಯಾವ್ಯಾವ ವಿದ್ಯಾರ್ಥಿಗಳು ಅಂದರೆ ಇವಾಗ ಕಾಲೇಜಲ್ಲಿ ಚೇಂಜ್ ಆಫ್ ಕಾಲೇಜ್ ಮಾಡಬೇಕು ಅಂತ ಸೆಕೆಂಡ್ ರೌಂಡ್ಗೆ ಹೋಗಿರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳು, ಅಂದರೆ ಕಾಲೇಜ್ ಸಿಕ್ಕಿನೂ ಬೇರೆ ಕಾಲೇಜ್ ಬೇಕು ಅಂದ್ಕೊಳ್ಳೋಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ನಂತರದಲ್ಲಿ ಈ ಒಂದು ಸ್ಟಾರ್ ಮಾರ್ಕ್ ಬಂದಿರುತ್ತಲ್ಲ ಈ ಒಂದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಮತ್ತು ಇವಾಗ ಇನ್ನು ವಿದ್ಯಾರ್ಥಿಗಳು ಯಾರು ಸೀಟೇ ಸಿಕ್ಕಿಲ್ಲ ಅನ್ನೋಂಥ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಜನವರಿ 7ನೇ ತಾರೀಕು, ಜನವರಿ 8ನೇ ತಾರೀಕು ಅವಕಾಶನ ಕೊಟ್ಟಿರ್ತಾರೆ. ಸೊ ಆಪ್ಷನ್ ಎಂಟ್ರಿಗೆ ಸಪ್ರೇಟ್ ಲಿಂಕ್ ಕೂಡ ಬರುತ್ತೆ. ಅದು ಬಂದಂಥ ಪಕ್ಷದಲ್ಲಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡೋದು ಏನು ಅಂತ ಕನ್ನಡವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಸೊ ವಿದ್ಯಾರ್ಥಿಗಳಿಗೆ ಜನವರಿ 7, 8ನೇ ತಾರೀಕಿನಂದು ಆಪ್ಷನ್ ಎಂಟ್ರಿ ಇರುತ್ತೆ.
ನಿಮಗೆ ಈ ಒಂದು ಸುದ್ದಿ ಕೂಡ ನೆನಪಲ್ಲಿ ಇರಬೇಕಾಗಿರುತ್ತೆ. ಜನವರಿ 7, 8ನೇ ತಾರೀಕು ಆಪ್ಷನ್ ಎಂಟ್ರಿ ಇರುತ್ತೆ. 6ನೇ ತಾರೀಕು ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗುತ್ತೆ. 6ನೇ ಸುದ್ದಿನ ತಿಳ್ಕೊಳ್ಳುವಂಥದ್ದಾದರೆ, ಸೊ ಆಪ್ಷನ್ ಎಂಟ್ರಿನ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದವರು ಮಾಡ್ಬೋದು. ಸೊ ಈ ಒಂದು ಕಾಲೇಜಲ್ಲಿ ಸೀಟೇ ಸಿಕ್ಕಿಲ್ಲ ಅನ್ನೋಂಥ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಅವರು ಮಾಡ್ಬೋದು. ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಏನು ಮಾಡಿಸಿರ್ತಿರಲ್ಲ, ಈ ಒಂದು ವಿದ್ಯಾರ್ಥಿಗಳು ಕೂಡ ಇನ್ನಷ್ಟು ಕಾಲೇಜುಗಳನ್ನು ಆ್ಯಡ್ ಮಾಡ್ಕೋಬೋದು. ಸೊ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್, ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಇವಾಗ ಬರ್ತಿದಲ್ಲ, ಈ ಒಂದು ವಿದ್ಯಾರ್ಥಿಗಳು ಇವರು ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡ್ಬೋದು ಮತ್ತು ಆದ್ಯತೆಯೂ ಕೂಡ ಚೇಂಜಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಒಂದು ಸ್ಟಾರ್ ಮಾರ್ಕ್ ಅವರಾಗಿರ್ಬೋದು, ಕಾಲೇಜಲ್ಲಿ ಸೀಟ್ ಸಿಗದೇ ಇರೋರಾಗಿರ್ಬೋದು, ಚೇಂಜ್ ಆಫ್ ಕಾಲೇಜ್ ಮಾಡಬೇಕು ಅಂತ ಇರೋರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಆಪ್ಷನ್ ಎಂಟ್ರಿ ಮಾಡಬಹುದು. ನಂತರದಲ್ಲಿ 6ನೇದಾಗಿ ಕಡಿಮೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಡಿ. ಅಂದರೆ ಈ ಒಂದು ಲಿಸ್ಟಲ್ಲಿ 5ನೇದಲ್ಲೇ ಹೇಳ್ತಾ ಇರುವಂಥದ್ದು, ಕಡಿಮೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ, ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ. ಇಲಾಖೆ ಕಡೆಯಿಂದ ಹೇಳಿರುವಂಥದ್ದು, ನೀವು ಕಡಿಮೆ ಕಾಲೇಜನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಥವಾ ನಿಮ್ಮ ಒಂದು ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ಯಾವ ಒಂದು ಕ್ಯಾಟಗರಿ ಸೀಟ್ಗಳು, ಅಂದರೆ ಯಾವ ಒಂದು ಕಾಲೇಜಲ್ಲಿ ಯಾವ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಉಳ್ಕೊಂಡಿದೆ ಅದರ ಬೇಸ್ ಮೇಲೆ ನೀವು ಆದ್ಯತೆನ ಕೊಡ್ತಾ ಬನ್ನಿ ಮತ್ತು ಸೆಲೆಕ್ಟ್ ಕೂಡ ಮಾಡಿ. ನೀವು ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಷನ್ ಪ್ರಕಾರ, ಅಂದರೆ ಅವರು ಜಾತಿವಾರನೇ ಒಂದು ಸೀಟ್ಗಳನ್ನು ಪ್ರಕಟ ಮಾಡುವಂಥದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ವರ್ಗವಾರು, ಕ್ಯಾಟಗರಿ ವಾರು ಪ್ರಕಟ ಮಾಡ್ತಾರೆ. ಸೊ ಹಾಗಾಗಿ 2A, 2B, 3A, 3B, SC, ST ಈ ಥರ ಒಂದು GM ವಿದ್ಯಾರ್ಥಿಗಳು ಇರ್ತಾರಲ್ಲ, ಆ ಒಂದು ಸೀಟ್ಗಳು ಎಷ್ಟೇ ಇದೆ ಯಾವ ಕಾಲೇಜಲ್ಲಿ ಅದರ ಬೇಸ್ ಮೇಲೆ ಕೊಡ್ತಾ ಹೋಗಿ. ಸೊ ನಿಮಗೆ ಬೇಕಾಗಿರುವಂಥ ಕಾಲೇಜಲ್ಲಿ ಸೀಟ್ ಇಲ್ಲ ಅಂದರೂ ಕೂಡ ನೀವು ಕೊಟ್ಟರೆ, ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ಕಾಲೇಜ್ ಸೀಟೇ ಸಿಗೋದಿಲ್ಲ. ಹಾಗಾಗಿ ಎಲ್ಲಿ ನಿಮ್ಮ ಒಂದು ಏನು ರಿಸರ್ವೇಷನ್ಗೆ ಸೀಟ್ ಇರುತ್ತೋ ಅದ್ರ ಬೇಸ್ ಮೇಲೆ ಮಾಡಿ. ಇಲ್ಲ ಅಂತಂದರೆ ಇಲಾಖೆಯಲ್ಲಿ ಬೇರೆ ಸೀಟ್ ಇದ್ದರೂ ಕೂಡ ಕೊಡೋದಿಲ್ಲ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ರೆ, ಸೊ ನೀವು ಆಯ್ಕೆ ಮಾಡುವಂಥ ಕಾಲೇಜಲ್ಲಿ ಸೀಟ್ ಇರಬೇಕು, ಅದು ನೋಡ್ಕೊಂಡೇ ಮಾಡಿ. ಅದೇನು ಎತ್ತ ಅಂತ ಬಂದಂಥ ಪಕ್ಷದಲ್ಲಿ ಅಪ್ಡೇಟನ್ನು ಕೊಡ್ತೀವಿ ಅಂತ ಹೇಳ್ತಾ, ಈಗ 7ನೇ ಒಂದು ಸುದ್ದಿ ಪ್ರಮುಖವಾಗಿ ಜನವರಿ 11ನೇ ತಾರೀಕು 2024ರಂದು ಸೆಕೆಂಡ್ ರೌಂಡನ್ನು ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗ್ತದೆ. ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತೀರಿ, ಆವಾಗ ಸೆಕೆಂಡ್ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಏನು ಎತ್ತ ಅಂದ್ಬಿಟ್ಟು. ಜನವರಿ 11, 2024ರಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಸೆಕೆಂಡ್ ರೌಂಡ್ದು ಪ್ರಕಟ ಆಗ್ತಾ ಇರುವಂಥದ್ದು. ಸೆಕೆಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇದು ವಿದ್ಯಾರ್ಥಿಗಳಿಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಇದೆಯಲ್ಲ, ಇದರಲ್ಲಿ ಯಾರನ್ನ ಪರಿಗಣಿಸ್ತಾರೆ ಅಂದರೆ ಸ್ಟಾರ್ ಮಾರ್ಕ್ ಬಂದಿರೋರಾಗಿರ್ಬೋದು ವಿದ್ಯಾರ್ಥಿಗಳು, ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿರೋರಾಗಿರ್ಬೋದು, ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ಕಾಲೇಜ್ ಸಿಗದೇ ಇರುವಂಥವ್ರಾಗಿರ್ಬೋದು, ಅಥವಾ ಚೇಂಜ್ ಆಫ್ ಕಾಲೇಜನ್ನು ಬೇಕು ಅಂತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರನ್ನು ಪರಿಗಣಿಸಿ ಜನವರಿ 11, 2024ರಂದು 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆಗ್ತಾ ಇದೆ. ಸೊ ಎಲ್ಲ ಸುದ್ದಿಗಳು ನಿಮಗೆ ಗೊತ್ತಿಲ್ಲ. ಸೊ ಇಷ್ಟ ಆಗಿದ್ರೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರು ಕೂಡ ಮಾಹಿತಿನ ಶೇರ್ ಮಾಡಿ, ಮಾಹಿತಿನ ಅವ್ರಿಗೆ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥ